ಸರಳಾಗಿ ತಿಳ್ಕೊಂಡು ಲೆಕ್ಕ ಮಾಡ್ಬೇಕು ನೀವು. ಭಾಳ ರಾಮನು ರಾತ್ರಿ 8:15ಕ್ಕೆ ಮಲಗಿ ಮರುದಿನ ಪೂರ್ವಾಹ್ನ 6:20ಕ್ಕೆ ಎದ್ದರೆ ಅವನು ಎಷ್ಟು ಕಾಲ ನಿದ್ರೆ. ಇದು ಎಂಟಿ ಥೇರಿನೂ ಬರ್ತದೆ. ರಾತ್ರಿ ಮಲ್ಕೊಂಡು ಮುಂಜಾನೆ ಎದ್ದಾನಂದ್ರೆ ಎಂಟಿ ಥೇರಿ ಒಳಗೆ ಭಾಳ ಸರಳ ಬರ್ತದೆ. ಅದನ್ನು ತಿಳ್ಕೊಬೇಕು ನೀವು. ದಿನೇಶಲ್ಲೇ ರಾತ್ರಿ 10:15ಕ್ಕೆ ಮಲ್ಕೊಂಡಾನ, ಮಧ್ಯಾಹ್ನ 2:10 ಗಂಟೆಗೆ ಬೆಂಗಳೂರು ತಲುಪೆ. ನಾವು ಮಲ್ಕೊಂಡಿಲ್ಲ. ದಿನೇಶನ ರಾತ್ರಿ 10:15ಕ್ಕೆ ಬಸ್ಸಿನಿಂದ ಹೊರಟು ಮಧ್ಯಾಹ್ನ 2:10 ಗಂಟೆಗೆ ಬೆಂಗಳೂರು ತಲುಪಿದನು. ಹಾಗಾದರೆ ಅವನ ಪ್ರಯಾಣದ ಅವಧಿ ಎಷ್ಟು? ನಿಮಗಿಂತ ಲೆಕ್ಕಗಳು ಬಂದು ಅಂದ್ರೆ ಮುಂದೆ ನಿಮಗೆ ವೇಗ, ದೂರ, ಕಾಲ, ಎಷ್ಟು ದೂರದ ಬಸ್, ಎಷ್ಟು ಚಲಿಸ್ತು, ದಾರಿಯ ದೂರ ಎಷ್ಟು, ಈ ಸಮಯದ ಮೇಲೆ ಪ್ರಯಾಣದ ದೂರ ಕಂಡುಹಿಡಿಬೋದು ನೀವು. ಆಮೇಲೆ ಇದಕ್ಕೇನು ಮಾಡ್ತಾನೆ, ವೇಗ ಕೊಟ್ಟು ಬಿಡ್ತಾನೆ. ವೇಗ ಕೊಟ್ಟ ಅಂದ್ರೆ ಇಷ್ಟು ಗಂಟೆ ಪ್ರವಾಸ ಆಯ್ತು, 1 ಗಂಟೆಗೆ ಇಷ್ಟು ಹೊತ್ತು, ಇಷ್ಟು ಗಂಟೆಗೆ ಎಷ್ಟು ಪ್ರವಾಸ ಮಾಡಿ, ಎಷ್ಟು ದಾರಿ ಅದ, ಅದನ್ನು ಕಂಡುಹಿಡಿಬೋದು. ಮುಂದಂತ ಲೆಕ್ಕ ಬಂದಾಗ ತಿಳಿಸ್ತವೆ. ಮಾಡಿರಿ, ಅದದ್ದು ರಿವಿಷನ್ ಇವು ಮಾಡಿರಿ. ಓಕೆ, ನೋಡಿರಿ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ರಾಮನು ರಾತ್ರಿ 8:15ಕ್ಕೆ ಮಲಗಿ ಮರುದಿನ ಪೂರ್ವಾಹ್ನ ಮುಂಜಾನೆ 6:20ಕ್ಕೆ ಎದ್ದರೆ ಅವನು ಎಷ್ಟು ಕಾಲ ನಿದ್ರಿಸಿದಂತಾಯ್ತು. 8:15ರಿಂದ 8:15ಕ್ಕೆ ಎದ್ದಿದ್ದರೆ 12 ಗಂಟೆ ಆಗ್ತಿತ್ತು. ನೋಡ್ರಿ, ನೀವು ಅರ್ಥ ಮಾಡ್ಕೋಬೇಕು ಹೆಂಗೆ ವೇಗವಾಗಿ ಗಣಿತ. ಎಂಟಿ ಥೇರಿ ಮೊದಲು ತಿಳಿಸ್ತೀನಿ, ಯಾಕಂದ್ರೆ ನೀವು ರಗಡ್ ಪ್ರಾಕ್ಟೀಸ್ ಆಗಿದೆ ಈಗ ನಿಮಗೆ. ಎಂಟಿ ಥಿಯರಿ ಹಂಗೆ 8:15ಕ್ಕೆ ರಾತ್ರಿ ಮಲ್ಕೊಂಡಾನ, ಮುಂಜಾನೆ 8:15 ಸರ್ ಆಗಿತ್ತು ಅಂತಂದ್ರೆ ಏನಾಗ್ತದೆ, 12 ಗಂಟೆ ಆಗ್ತದೆ. ಆಮೇಲೆ ಏನು ಮಾಡ್ಬೇಕು, ಈಗ 12 ಗಂಟೆ ಹಚ್ಕೋರಿ ನೀವು. 12 ಗಂಟೆ ಇಲ್ಲಿ ಹಚ್ಕೊಂಡಿಂದ ಏನು ಮಾಡಬೇಕು, ಮಲ್ಕೊಂಡದ್ರಕ್ಕಿಂತಲೂ ಮೊದಲೇ ಎದ್ದ ನಾವು. ರಾತ್ರಿ 8ಕ್ಕೆ ಎದ್ದಾನಂದ್ರೆ ನಾವು ಹಗಲತ್ತು 8:15ಕ್ಕೆ ಎದ್ದಿದ್ದಂದ್ರೆ 12 ಗಂಟೆ ಆಗ್ತೈತೆ. ಅವಾಗ ಎಂಟಿ ಥಿಯರಿದೊಳಗೆ ಏನು ಮಾಡಬೇಕು, 8:15 ನೀವು 6:20 ಕಳೆದು ಬಿಡ್ರಿ. ಅಂದ್ರೆ ಯಾಕೆ ಬೇಗನೆ ಎದ್ದ ಅನ್ನೋದು ತಿಳಿದು ಬಿಡುತ್ತದೆ ನಿಮಗೆ. ಇದು ನೋಡಿ, 1 ಗಂಟೆ ಕಡೆ 60, 75, ಇದರಾಗ 55 ಆಯ್ತು. ಇಲ್ಲಿ 60 ಕೂಡಿಸಿದ್ರೆ ಏನಾಗ್ತದೆ ನೋಡ್ರಿ, ಇದು 75 ಆಯ್ತು. 75ರಾಗ 20 ಆದ್ರೆ 55. ಇಲ್ಲಿ ಕೈಗಡೆ ತೊಗೊಳ್ರಿ, 8ರಾಗ 7 ಆದ್ರೆ 1 ಗಂಟೆ 55 ನಿಮಿಷ ಮುಂಚಿತೆ ಏನು ಮಾಡ್ಯಾನವ, ಎದ್ದಾನ. ನೋಡ್ರಿ, ಹೆಂಗೆ ತಿಳ್ಕೊಬೇಕಂತ ಎಂಟಿ ಥಿಯರಿ ಅಂತ ಕಳೆದು ಬಿಡಿ ಅಷ್ಟು. ನೋಡಿ, 55, 1 ಗಂಟೆ 55 ನಿಮಿಷ ಮುಂಚಿತ ಎದ್ದಾನಂದ್ರೆ ಎಷ್ಟಾಯ್ತು, 1 ಗಂಟೆ 60 ಆಯ್ತು. 1 ಗಂಟೆ ತೊಗೊಂಡು 60, 60ರಾಗ ಅಂದ್ರೆ 5 ನಿಮಿಷ ಆಯ್ತು. ನೋಡಿ, 12ರಾಗ 2 ಆದ್ರೆ 10 ಗಂಟೆ 5 ನಿಮಿಷ. 10 ಗಂಟೆ 5 ನಿಮಿಷ. ಅವಾಗಿದು ಎಂಟಿ ಥಿಯರಿ ಒಳಗ 10 ಗಂಟೆ 5 ನಿಮಿಷ ಉತ್ತರ ಸಂಖ್ಯೆ ಎ. ನೋಡ್ರಿ, ಇದು ಎಂಟಿ ಥಿಯರಿ ತಿಳಿಸ್ಲಿಕ್ಕೆ ಈಗ ಈಗ ಅದನ್ನು ನೋಡ್ರಿ, ರಾತ್ರಿ 12ರವರೆಗಿನ ಸಮಯ. ರಾತ್ರಿ 12ರವರೆಗೆ ಮಲಗಿದ ಸಮಯ. ರಾತ್ರಿ 12ರವರೆಗೆ ಮಲಗಿದ ಸಮಯ 12. 00 ಮೈನಸ್ ಯಾವಾಗ ಮಲ್ಕೊಂಡ, 8:15ಕ್ಕೆ ಮಲ್ಕೊಂಡ. ಇದನ್ನ 11:60 ಕಳೆಯಿರಿ, 2 ಒಂದೇ. ಅಂದ್ರೆ ಕೈಗಡ ಅದು ತಗೊಳ್ಳೋದು ಅವಶ್ಯಕತೆ ಬರೋದಿಲ್ಲ. ನೋಡ್ರಿ, 10ರಾಗ 5 ಆದ್ರೆ 5, 4, 11ರಾಗ 8 ಆದ್ರೆ 8, 1, 3 ಗಂಟೆ 45 ನಿಮಿಷ ಆಯ್ತು. ಆಮೇಲೆ ಮಲಗಿದ ಒಟ್ಟು ಸಮಯ ಬರೋಬ್ಬರಿ, ಮಲಗಿದ ಒಟ್ಟು ಅವಧಿ ಬರೋಬ್ಬರಿ ಅವಧಿ 12ರವರೆಗೆ ಮಲಗಿದ ಸಮಯ ಪ್ಲಸ್ ಎದ್ದ ಸಮಯ. ಎಷ್ಟಕ್ಕೆ ಎದ್ದ, 6:20ಕ್ಕೆ ಎದ್ದ. ನೋಡ್ರಿ, 5, 6 ಡಿವೈಡೆಡ್ 9, 9 ಗಂಟೆ ಆಯ್ತು. ಇದು 60 ನಿಮಿಷ ಹೆಚ್ಚಾಯ್ತು, ಕಳಿಯರಿ. ಇದ್ರಾಗ 1 ಗಂಟೆ ಕೂಡಿಸ್ರಿ, ಇದು 10 ಆಯ್ತು, ಇದು 5 ನಿಮಿಷ ಆಯ್ತು. ನೋಡ್ರಿ, ಆನ್ಸರ್ ಎಷ್ಟು, 10 ಗಂಟೆ 5 ನಿಮಿಷ. ಉತ್ತರ ಸಂಖ್ಯೆ ಎ. ನೋಡ್ರಿ, ಇದು ಬರ್ಬಾರ್ದು ನಿಮ್ಗೆ ಥಿಯರಿ ಗುರ್ತಾತಂದ್ರೆ ನೀವು ಇದನ್ನೆಲ್ಲ ಬರಿಬೇಕಂತ ಏನು ನೇಮ್ ಇಲ್ಲಿರೋದು ನಾವು. ಇದು ನೋಡ್ರಿ, ಎಂಟಿ ಥಿಯರಿ ಇದೆ.
ನೋಡ್ರಿ ಸರಳದ 12ರಾಗ 1:55 12 ಗಂಟೆ ಹಚ್ಕೋರಿ. 8:15ಕ್ಕೆ ಮಲ್ಕೊಂಡಾನ, 6:20ಕ್ಕೆ ಎದ್ದ, ಬೇಗನೆ ಎದ್ದಾನ. 8:15ಕ್ಕೆ ಎದ್ದಿದ್ರೆ 12 ಗಂಟೆ ಆಗ್ತಿತ್ತು. 6:20 ಅಂದ್ರೆ 1:55 ಮುಂಚಿತ ಎದ್ದಾನ. 8:15ರಿಂದ 8:15ಕ್ಕೆ 12 ಗಂಟೆ ಆಗ್ತದೆ. 12 ಗಂಟೆದಾಗ ಎಷ್ಟು ಬೇಗನೆ ಎದ್ದಾನ ಅಷ್ಟು ಕಳೆದು ಬಿಟ್ರೆ 10:05 ಬಂದು ಇಷ್ಟೇ ಸ್ಟೆಪ್ದಾಗ ಉತ್ತರ ಬಂತು. ಇಷ್ಟೆಲ್ಲ ಲೆಕ್ಕ ಮಾಡೋಕೆ ಇದನ್ನ ಥಿಯರಿ ಪ್ರಕಾರ ಕಲಿಸ್ಲೇಬೇಕು ನಾವು. ದಿನೇಶನ್ನು ರಾತ್ರಿ 10:15ಕ್ಕೆ ಬಸ್ಸಿನಿಂದ ಹೊರಟು ಮಧ್ಯಾಹ್ನ 2:10 ಗಂಟೆಗೆ ಬೆಂಗಳೂರು ತಲುಪಿದನು. ನೋಡಿ, ರಾತ್ರಿ 12ರವರೆಗಿನ ಸಮಯದ ತಕ್ಕೋಬೇಕು. ಯಾಕಂತಂದ್ರೆ ಇದು ಸರಳ. ಯಾಕಂದ್ರೆ ರಾತ್ರಿ 10:15 ಬಿಟ್ಟಾನಂದ್ರೆ ರಾತ್ರಿ 12ರವರೆಗಿನ ಸಮಯ ತಕ್ಕೊಳ್ಳೋದು. ಆಮೇಲೆ ಪ್ರಯಾಣದ ಒಟ್ಟು ಅವಧಿ ಬರೋಬ್ಬರಿ ಏನು, ರಾತ್ರಿ 12ರವರೆಗಿನ ಪ್ರಯಾಣದ ಅವಧಿ ಪ್ಲಸ್ ಬಸ್ ತಲುಪಿದ ಸಮಯ. ಈಸಿ ಅಂದ್ರೆ ಈಸಿ ವೇ ಇದು. ಓಕೆ ನೋಡಿ, ರಾತ್ರಿ 12ರವರೆಗಿನ ಪ್ರಯಾಣದ ಅವಧಿ ಬರೋಬ್ಬರಿ. ಪ್ರಯಾಣದ ಅವಧಿ ಬರೋಬ್ಬರಿ 12 ಮೈನಸ್ 10 ಗಂಟೆ 15 ನಿಮಿಷ. ಇನ್ನೊಂದು ರೀತಿ ಒಳಗೆ 11:60 ಮಾಡ್ರಿ. ಇದನ್ನು ಇದ್ರಾಗ 10 ಗಂಟೆ 15 ನಿಮಿಷ ಕಳೀರಿ. ಎಷ್ಟಾಗ್ತದೆ ನೋಡ್ರಿ, 5:45. 11ರಾಗ 10 ಆದ್ರೆ 1 ಗಂಟೆ 45 ನಿಮಿಷ. ಪ್ರಯಾಣದ ಒಟ್ಟು ಅವಧಿ ಬರೋಬರಿ. ಪ್ರಯಾಣದ ಒಟ್ಟು ಅವಧಿ ಬರೋಬರಿ 12ರವರೆಗಿನ ಅವಧಿ. 12ರವರೆಗಿನ ಪ್ರಯಾಣದ ಅವಧಿ. ಪ್ರಯಾಣದ ಅವಧಿ ಎಷ್ಟು? 1 ಗಂಟೆ 45 ನಿಮಿಷ ಪ್ಲಸ್ ತಲುಪಿದ ಸಮಯ. ಬರೋಬರಿ ಎಷ್ಟು? ತಲುಪಿದ ಸಮಯ 2 ಗಂಟೆ 10 ನಿಮಿಷ. ಮಧ್ಯಾಹ್ನ 2 ಗಂಟೆ 10 ನಿಮಿಷ. 2 ಗಂಟೆ 10 ನಿಮಿಷ ಇದು ಮಧ್ಯಾಹ್ನದ. ಇದರಾಗ ಇನ್ನೊಂದು ಕೆಲಸ ಮಾಡಬೇಕು ನೀವು, ತಿಳಿಸ್ತಾನೆ ನಿಮಗೆ. 2 ಗಂಟೆ 10 ನಿಮಿಷ ಇದನ್ನು ತಿಳಿಸ್ತಾನ. ಇದು ಭಾಳ ಹುಷಾರಲ್ಲೇ ಇರ್ಬೇಕಿದು. ತಲುಪಿದ ಸಮಯ ಅಷ್ಟಂತೂ ನೀವು ಕೂಡಿಸಿದ್ರಿ, ಇದನ್ನು ನೀವು ಕೂಡಿಸಿದ್ರಿ ಇಷ್ಟೀಗ. ಇದು ಡಿಫ್ರೆನ್ಸ್ ಬಂತು. ಈಗ ರಾತ್ರಿ 10:15ರಿಂದ ಮಧ್ಯಾಹ್ನ 10:15ಕ್ಕೆ ಒಂದು 12 ಗಂಟೆ ಆಗ್ತದೆ. ಮತ್ತು ಏನಾಗ್ತದೆ? 12 ಗಂಟೆ ಆಗ್ತದೆ. ಯಾಕಂದ್ರೆ ಇದು ಮಧ್ಯಾಹ್ನ 2:10 ಆಗಬೇಕಾದ್ರೆ ನಿಮಗೆ ರಾತ್ರಿ 12ರಿಂದ ಮಧ್ಯಾಹ್ನ 12ಕ್ಕೆ ಒಂದು 12 ಗಂಟೆ ಅವಧಿ ಇರ್ತದೆ. ಮತ್ತು ಇದು ಅಷ್ಟು ತಿಳ್ಕೊಂಡಾಗ ಸರಳ ಅಲ್ಲಿದು. ಇದ್ರಾಗ ಏನು ಮಾಡ್ಬೇಕು ನೀವು? 12 ಗಂಟೆಯನ್ನು ಕೂಡಿಸ್ಬೇಕು. ನೋಡ್ರಿ, ಈಗ 5 15 ಗಂಟೆ 55 ನಿಮಿಷ. ನೋಡ್ರಿ, 15 ಗಂಟೆ 55 ನಿಮಿಷ ಬಿ ಉತ್ತರ. ಈಗ ನಿಮಗೆ ಇದನ್ನು ಸಮಯದ ಪ್ರಜ್ಞೆ ಮಾಡಿ ಕೊಡ್ತೇನೆ ನಾನು. ರಾತ್ರಿ 10:15ರಿಂದ ಒಂದು ಸ್ವಲ್ಪ ನೋಡ್ರಿ, ರಾತ್ರಿ 10:15ರಿಂದ ಮಧ್ಯಾಹ್ನ ತಿಳ್ಕೊರಿ. ಇದು ನವೋದಯ ರೀ. 10:15ಕ್ಕೆ ಎಷ್ಟಾಯ್ತು? 12 ಗಂಟೆ ಆಯ್ತು. 12 ಗಂಟೆ ಹಚ್ಕೋರಿ ಈಗ. ಆಮೇಲೆ 10:15ರಿಂದ 2:10 ಅವಧಿ ಎಷ್ಟಾಗ್ತದೆ ನೋಡ್ರಿ? 3 ಗಂಟೆ 55 ನಿಮಿಷ ಆಗ್ತದ. ನೋಡ್ರಿ ಎಷ್ಟು? 10:15ರಿಂದ ಯಾವಾಗ? ಮಧ್ಯಾಹ್ನ 10:15ರಿಂದ ಮಧ್ಯಾಹ್ನ 2:10ಕ್ಕೆ ಎಷ್ಟಾಗ್ತದ? 3 ಗಂಟೆ 55 ನಿಮಿಷ ಆಗ್ತದ. 3 ಗಂಟೆ 55 ನಿಮಿಷ ಆಗ್ತದ. ಕೂಡಿಸಿ ನೋಡ್ರಿ, 15 ಗಂಟೆ 55 ನಿಮಿಷ. ನೋಡ್ರಿ, ಇದು ಎಂಟಿ ಥಿಯರಿ.
ಇದನ್ನು ವ್ಯತ್ಯಾಸ ಮಾಡ್ಕೊಳ್ಳೋದು ಹೆಂಗೆ ಮಾಡ್ಕೊತ ಬಂದು, ಯಾಕಂದ್ರೆ ಇದು ಸರಳ ಥಿಯರಿ. ಇದು 12ವರೆಗಿನ ಪ್ರಯಾಣದ ಅವಧಿ ನೀವು ತಕೊಂಡಾಗ ಎಷ್ಟಾಯ್ತು, 2 1 3 3:55 ಆಯ್ತು. ಇಲ್ಲಿ ನೋಡ್ರಿ, ರಾತ್ರಿ 10:15 ಮಧ್ಯಾಹ್ನ 10:15 12 ಗಂಟೆ. ಇದು 12 ಅಂತೂ ಆಯಿತು. 12ರಿಂದ 2:10 ಅವಧಿ, 12ರಿಂದ ಯಾವಾಗ ಮಧ್ಯಾಹ್ನ ಎಷ್ಟರಿಂದ 10:15 ಮಧ್ಯಾಹ್ನ 12 ಅವಧಿ ತಕ್ಕೋಬೇಕು. ಇಲ್ಲಿ ತಕೊಂಡ 1:45. ಇದು ಮಧ್ಯಾಹ್ನ 12 ಅವಧಿ, ಇದು 1:45. ಸರಿಯಾಗಿ ಅರ್ಥ ಆಗಿದೆ ನಿಮ್ಗೆ? ಮತ್ತೆ ಇಂಥದ್ದೇ ಒಂದು ಮಾದರಿ ಕೊಡ್ಕೊಂಡು ನೀವು ಮುಂದೆ ಮಾಡಬೇಕು. ಸರಿಯಾಗಿ ತಿಳ್ಕೊರಿ. 15:50 ಇದು 12 ಯಾಕೆ ಕೂಡಿಸಿದಂದ್ರೆ ರಾತ್ರಿ 10:15 ಮಧ್ಯಾಹ್ನ 10:15 12 ಗಂಟೆ ಅವಧಿ ಒಂದಿದ್ರೆ ಕೂಡಿಸ್ಕೋಬೇಕು ನೀವು. ಆಮೇಲೆ 10:15ರಿಂದ 12 ಅವಧಿ, ಇದು 10:15ರಿಂದ 12 ಅವಧಿ ಹಿಂಗೆ ತಿಳ್ಕೊಬೇಕು. ಒಂದು ಎಷ್ಟಾಯ್ತು, 1:45 2:10 ಎಷ್ಟಾಯ್ತು, ಇಷ್ಟು ಲೆಕ್ಕ ತಿಳ್ಕೊಬೇಕು ನಾವು. ಇಂಥದ್ದೇ ಒಂದು ಮಾದರಿ ಹಾಕಿ ಇನ್ನೊಂದು ರೀತಿಯಿಂದ ತಿಳಿಸ್ತದೆ, ಭಾರಿ ಸರಳ ಬರ್ತದೆ. ಇದು ತಲೆ ಖರ್ಚು ಮಾಡಿ 12 ಕೂಡ್ಸಿನ ನಾನು. ಇನ್ನು ರೀತಿ ಪ್ರಕಾರ ಮಾಡೋದು ಮತ್ತೆ ತೋರಿಸ್ತದೆ ನಿಮಗೆ. ಈಗ ಇದನ್ನ ಇಷ್ಟೇನು ಮಾಡೋದು, ಈ 10:15 ಮತ್ತು 2:10 ಇದು 10:15 ಮಧ್ಯಾಹ್ನ 10:15ರಿಂದ 2:10 ಅವಧಿ ಅಂದರೆ ಎಷ್ಟು, ಇದು 12 ಅವಧಿ, ಇದು ತಲುಪಿದ ಅವಧಿ. ಕೂಡಿಸಿದ್ರೆ ಏನಾಗ್ತದೆ ಅಂದ್ರೆ 2:10ರಿಂದ 10:15ರಿಂದ ಮಧ್ಯಾಹ್ನ 10:15ರಿಂದ 2:10 ಅವಧಿ ಎಷ್ಟಾಗ್ತದೆ ಅಂದ್ರೆ 3 ಗಂಟೆ 55 ನಿಮಿಷ ಆಗ್ತದೆ. ಇದು ನಿಮಗೆ ತಿಳಿದಿತ್ತು, ಗೊಂದಲ ಇಡೋದಿತ್ತು, ಇಂಥದ್ದೇ ಒಂದು ಇನ್ನೊಂದು ಮಾದರಿ ಹಾಕಿ ನಿಮಗೆ ಮತ್ತೊಂದು ರೀತಿ ತಿಳಿಸ್ತದೆ. ಇದು ಒಂದು ರೀತಿ ಕಲಿಯಿರಿ, ಇನ್ನೊಂದು ರೀತಿ ಕಲಿಸ್ತದೆ ಸರಳ.